ಹಲೋ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ಇಂದಿನ ಒಂದು ವಿಡಿಯೋದಲ್ಲಿ ಇವತ್ತು ನಾವು 10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅಂತ ಕರೀತಾರೆ. ಈ ಒಂದು ಅಧ್ಯಾಯದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಹತ್ತಮ ಘಾತ ಅಥವಾ ಡಿಗ್ರಿ ಬಗ್ಗೆ ನೋಡೋಣ. ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು, ವರ್ಗ ಬಹುಪದೋಕ್ತಿ ಅಂದರೆ ಏನು, ಘನ ಬಹುಪದೋಕ್ತಿ ಅಂದರೆ ಏನು ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವಿಲ್ಲೇ ಹಿಂದೆ ನಾವು 9ನೇ ತರಗತಿಯಲ್ಲಿ ಬಹುಪದೋಕ್ತಿಗಳು ಅವುಗಳ ಬಗ್ಗೆ ನೋಡಿದ್ದೇವೆ. ಬಹುಪದೋಕ್ತಿಗಳು ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿರುವ ಪದಗಳಿಗೂ ಬಹುಪದೋಕ್ತಿ ಅಂತ ಹೇಳುತ್ತೇವೆ. ಬಹು ಅಂದರೆ ಬಹಳ ಅಂತ ಹೇಳ್ಬೋದು ನಾವು. ಆದರೆ ಇಲ್ಲಿ ನಾವು ಗಮನಿಸೋಣ, ಇಲ್ಲಿ 5x² + 3 ಅಂತ ಒಂದು ಬಹುಪದೋಕ್ತಿಯನ್ನು ಬರೆದಿದ್ದೇನೆ. ಇಲ್ಲಿ 5x ಇದು 5 ಏನಾಗಿದೆ, ಇದು ಒಂದು ಸ್ಥಿರಾಂಕ ಅಂತ ಹೇಳ್ಬಹುದು. x ಏನದು ಒಂದು ಚರಾಕ್ಷರ. 5 ಮತ್ತು x ಇದು 5 ಇದು xರ ಒಂದು ಸಹಗುಣಕ ಅಂತಲೂ ಕೂಡ ನಾವು ಹೇಳುತ್ತೇವೆ. ಮತ್ತು xರ ಮೇಲೆ 2 ಇದು ಘಾತ ಸೂಚಿ ಅಥವಾ ಘಾತಾಂಕ ಅಂತ ಹೇಳ್ತೇವೆ. 5x² + 3 ಒಂದು ಬಹುಪದೋಕ್ತಿ. ಈಗ p of x = 3x² + 2x + 3 ಅಂತ ಇದೆ. ಇದು p of xರ ಇದು ಒಂದು ಬಹುಪದೋಕ್ತಿ. ಇದು x ಚರಾಕ್ಷರವನ್ನು ಹೊಂದಿರುವಂತಹ ಬಹುಪದೋಕ್ತಿಯಾಗಿದೆ. ಇಲ್ಲಿ ಇನ್ನೊಂದು ಬಹುಪದೋಕ್ತಿನ ಗಮನಿಸೋಣ. p of x = 2x + 3 ಅಂತ ಇದೆ. ಇದು x ಅಂತ ಚರಾಕ್ಷರವನ್ನು ಹೊಂದಿರುವಂತಹ ಬಹುಪದೋಕ್ತಿ. ಇನ್ನೊಂದು ಗಮನಿಸೋಣ, p of y = 2y² + 3y + 9. ಇಲ್ಲಿ y ಚರಾಕ್ಷರವನ್ನು ಹೊಂದಿರುವಂತಹ ಬಹುಪದೋಕ್ತಿ. ಈ ಬಹುಪದೋಕ್ತಿಗಳನ್ನು ನಾವು ಈ ಥರ p of x, p of y ಅಂಥೇಳಿ ಈ ಥರವನ್ನು ಬರೆಯುತ್ತೇವೆ. ಇದು ನಾವು ಹಿಂದೆ 9ನೇ ತರಗತಿಯಲ್ಲೂ ಕೂಡ ನಾವು ಇದನ್ನು ಓದಿದ್ದೇವೆ. ಈಗ ಮುಂದೆ ನೋಡೋಣ. ಇಲ್ಲಿ ಫಸ್ಟ್ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. p of x ಎಂಬುದು x ಎಂಬ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಾದರೆ p of x ದಲ್ಲಿನ x ದ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿ p of x ದ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಉದಾಹರಣೆ ಮೂಲಕ ನೋಡ್ತೀನಿ. p of x ಒಂದು ಬಹುಪದೋಕ್ತಿ, 4x + 2 ಅಂತ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಇದರ ಘಾತ, ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈ x ಒಂದು ಚರಾಕ್ಷರ ಒಂದು ತಲೆಯ ಮೇಲೆ ಘಾತಾಂಕ ಎಷ್ಟಿದೆ ಅಂತಂದರೆ ಏನೂ ಇಲ್ಲ ಅಂದರೆ ಏನೇನಿದೆ, ಘಾತ 1. ಹಾಗಾದರೆ ಈ ಒಂದು ಬಹುಪದೋಕ್ತಿಯ ಘಾತ ಅಥವಾ ಡಿಗ್ರಿ ಎಷ್ಟು 1 ಅಂತ ಬರಿಬೇಕು. ಈ ಥರ ಬರಿಬೇಕು. ಬರೀ ಡಿಗ್ರಿ ಅಷ್ಟೇ ಬರೆಯೋದು. ಇದು ಎಕ್ದಮ್ ಈಸಿ ಇದೆ ಮತ್ತು ಎಕ್ಸಾಮಲ್ಲಿ ಕಂಪಲ್ಸರಿ ಒಂದು ಪ್ರಶ್ನೆ ಕಂಪಲ್ಸರಿ ಬರ್ತದೆ. ಡಿಗ್ರಿ ಎಷ್ಟು, ಮಹತ್ತಮ ಘಾತ ಎಷ್ಟು ಅಂತ ಕೇಳಿರ್ತಾರೆ. ಇನ್ನೊಂದು ಉದಾಹರಣೆ ನೋಡೋಣ. p of x = 2x² - x³ + 5. ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಆವಾಗ ಇಲ್ಲಿ ನೋಡಿ, ಇಲ್ಲೇ ಘಾತ 2 ಇದೆ, ಇಲ್ಲಿ ಘಾತ 3 ಐತಿ. ಅಂದ್ರೆ ಯಾವ ಬಹುಪದೋಕ್ತಿಯ ಘಾತ ಹೆಚ್ಚಾಗಿರ್ತದ, ಆ ಒಂದು ಬಹುಪದ ಘಾತ ಹೆಚ್ಚಾಗಿರ್ತದೆ, ಗರಿಷ್ಠ ಘಾತ ಯಾವುದು ಹೊಂದಿರ್ತದ, ಆ ಘಾತ ಅದೇ ಅದರ ಡಿಗ್ರಿ ಆಗಿರುತ್ತದೆ. ಅಂದ್ರೆ ಮಹತ್ತಮ ಘಾತ ಎಷ್ಟಿಲ್ಲೇ 3 ಅಂತ ಬರಿಬೇಕು. ನೆಕ್ಸ್ಟ್ p of x = 3x³ - xರ ಘಾತ 4 + 2xರ ಘಾತ 2 + 5x ಅಂದ್ರೆ ಮೇಲೆ ಘಾತಾಂಕ ಏನೂ ಇಲ್ಲ ಅಂದ್ರೆ 1 + 2. ಇದರ ಡಿಗ್ರಿ ಎಷ್ಟು? ಈ ಒಂದು ಬಹುಪದೋಕ್ತಿಯಲ್ಲಿ ಅತ್ಯಂತ ಗರಿಷ್ಠ ಘಾತ ಸೂಚಿ ಅಥವಾ ಹೆಚ್ಚು ಘಾತವನ್ನು ಹೊಂದಿರುವಂತಹ ಸಂಖ್ಯೆ ಯಾವುದಿಲ್ಲ, 4. ಇಲ್ಲಿ ನೋಡ್ರಿ 1, 2, 3 ಇದೆ, ಇಲ್ಲಿ 4 ಇದೆ. ಹೌದಾ? ಹಾಗಾದರೆ ಗರಿಷ್ಠ ಘಾತ ಸೂಚಿಯನ್ನು ಹೊಂದಿರುವಂತಹ ಬಹುಪದೋಕ್ತಿ ಯಾವುದಿಲ್ಲ, 4. ಅದಕ್ಕೆ ಡಿಗ್ರಿ ಏನು ಬರಬೇಕಿಲ್ಲಿ,
4. ಈ ಥರ ಪ್ರಶ್ನೆ 1 ಮಾರ್ಕ್ಸಲ್ಲಿ ಕಂಪಲ್ಸರಿ ಬರ್ತದ. ಇದು ಈಸಿನೂ ಕೂಡ ಇದೆ. ಗರಿಷ್ಠ ಘಾತ ಸೂಚಿಯನ್ನು, ಆ ಒಂದು ಬಹುಪದೋಕ್ತಿಲಿರುವಂಥ ಗರಿಷ್ಠ ಘಾತ ಸೂಚಿಯನ್ನು ಬರಿಬೇಕು. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇದರಲ್ಲಿ 3x² + 2x + 3 ಇದರ ಗರಿಷ್ಠ ಘಾತ ಯಾವುದು? ಈ ಒಂದು ಬಹುಪದೋಕ್ತಿ ಇದು 1 ಇದು 2 ಅಂದರೆ ಗರಿಷ್ಠ ಘಾತ ಏನು? ಡಿಗ್ರಿ ಎಷ್ಟಿದ್ರದ್ದು? 2. ಇದು 2x + 3 ಅಂತ ಇದೆ. ಇಲ್ಲೇನೈತಿ? ಘಾತ 1. ಇದರ ಮಹತ್ತಮ ಘಾತ ಏನು? 1. ಇಲ್ಲಿ 2y² + 3y + 9 ಅಂತ ಇದೆ. ಇದರ ಗರಿಷ್ಠ ಘಾತ ಏನು? ಇಲ್ಲಿ 2 ಅಥವಾ ಡಿಗ್ರಿ ಎಷ್ಟು? 2. ಓಕೆ, ಇನ್ನು ಮುಂದೆ ನೋಡೋಣ. ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು ಅಂತ. ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯ ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತಾರೆ. ಇಲ್ಲಿ ಡೆಫಿನೇಷನ್ ಕೂಡ ನೆನ್ಪಿಟ್ಕೋಬೇಕು ಮತ್ತು ಉದಾಹರಣೆಯನ್ನು ಕೂಡ ಯಾವ ಥರ ಬರೀತೇವೆ ಅನ್ನೋದನ್ನು ಕೂಡ ಇಲ್ಲೇ ಗಮನಿಸಬೇಕು. ಉದಾಹರಣೆ 2x + 3 ಅಂತ ಇದೆ. ಇಲ್ಲಿ ಅಂದ್ರೆ ಈ ಒಂದು ಎಕ್ಸ್ ಅಂತ ಚರಾಕ್ಷರ ಇರುವಂತಹ ಘಾತ ಏನಪ್ಪ? ಇಲ್ಲೇ 1 ಇದೆ. ಘಾತ ಸೂಚಿ ಏನು? 1. ಹಾಗಾದರೆ 2x + 1 ಯಾವದ ಡಿಗ್ರಿ 1 ಆಗಿರ್ತದ ಬಹುಪದೋಕ್ತಿಯ ಅದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇಲ್ಲೇ 6x ಅಂತ ಇದೆ. ಎಕ್ಸರ ಘಾತ ಏನಿಲ್ಲೇ? 1 ಇದೆ. ಆದ್ದರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ √3x + 5 ಇದೆ. ಎಕ್ಸರ ಘಾತ ಅಷ್ಟೇ ನೋಡೋದು ನಾವು, ನಂಬರ್ ಯಾವುದೇ ಆ ಸಹಗುಣಕ ಯಾವುದೇ ನಂಬರ್ ಆಗಿರಲಿ, ಒಟ್ ಆ ಎಕ್ಸರ ಘಾತ ಏನಿದೆ 1 ಇದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ. y + √2 ವಾಯರ ಘಾತ ಏನಿಲ್ಲ? 1 ಇದೆ. ಡಿಗ್ರಿ 1 ಆಗಿದ್ದರೆ ಅದು ರೇಖಾತ್ಮಕ ಬಹುಪದೋಕ್ತಿ. 2/3 m - 3 ಎಮ್ಮರ ಘಾತ ಏನು? 1. ಘಾತಾಂಕ ಡಿಗ್ರಿ 1 ಆಗಿದ್ದರೆ ಆ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ. ಇವೆಲ್ಲ ಉದಾಹರಣೆಗಳಾದವು. ನೆಕ್ಸ್ಟ್ ಎರಡನೇದು ವರ್ಗ ಬಹುಪದೋಕ್ತಿ ಅಂದರೆ ಏನು? ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಅಥವಾ ಇದಕ್ಕೆ ಇಂಗ್ಲೀಷಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಥೇಳಿ ಕರೀತಾರೆ. ಅದರ ಉದಾಹರಣೆಗಳನ್ನು ಗಮನಿಸೋಣ. 3x² - 4x + 5 ಇಲ್ಲಿ ಗರಿಷ್ಠ ಘಾತ ಯಾವುದು? 2 ಆಗಿದೆ. ಎಕ್ಸರ ಗರಿಷ್ಠ ಘಾತ 2. ಘಾತಾಂಕ ಡಿಗ್ರಿ 2 ಆಗಿದ್ದರೆ ಅದಕ್ಕೆ ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಇಲ್ಲಿ ಮತ್ತೊಂದು ಉದಾಹರಣೆ ನೋಡೋಣ. y² - 2 ಡಿಗ್ರಿ 2 ಆಗಿದೆ. ಆದ್ದರಿಂದ ಇದು ವರ್ಗ ಬಹುಪದೋಕ್ತಿ. 2 - x² + √3 ಇಲ್ಲಿ ಎಕ್ಸರ ಘಾತ ಏನು? 2 ಅಂದರೆ ಡಿಗ್ರಿ 2. ಆದ್ದರಿಂದ ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ 4z² + 1/7 z² ಅಂದ್ರೆ ಘಾತಾಂಕ ಏನಿದೆ? 2 ಡಿಗ್ರಿ 2. ಆದ್ದರಿಂದ ಇದು ಒಂದು ವರ್ಗ ಬಹುಪದೋಕ್ತಿ. ಈ ಥರ ಬರೆದ್ರೆ ಇವೆಲ್ಲ ವರ್ಗ ಬಹುಪದೋಕ್ತಿ. ನಾವು ಬರೇ ಒಂದು ನಂಬರ್, ಸಪೋಸ್ ಇಲ್ಲೇ ನಾನೀಗ 5 ಎಕ್ಸರ ಘಾತ 2 ಅಂತ ಅಷ್ಟು ಬರೆದ್ರೂ ಕೂಡ ಅದಕ್ಕೂ ಒಂದೇನಾಗ್ತದೆ? ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದರೆ ಡಿಗ್ರಿ 2 ಆಗಿರಬೇಕು ಬಹುಪದೋಕ್ತಿ, ಅದಕ್ಕೆ ವರ್ಗ ಬಹುಪದೋಕ್ತಿ ಅಂತ ಹೇಳುತ್ತೇವೆ. ನೆಕ್ಸ್ಟ್ ಘನ ಬಹುಪದೋಕ್ತಿ. ಮೂರನೇದು ಘನ ಬಹುಪದೋಕ್ತಿ. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಘನ ಬಹುಪದೋಕ್ತಿ ಅಂತ ಹೇಳ್ತೇವೆ. 2 - ಎಕ್ಸರ ಘಾತ 3. ಇಲ್ಲಿ ನೋಡ್ರಿ, ಎಕ್ಸ್ ಒಂದು ಚರಾಕ್ಷರ, ಅದರ ಘಾತ ಏನಿದೆ? 3 ಇದ್ರೆ ಡಿಗ್ರಿ 3 ಅಥವಾ ಘಾತ 3 ಆಗಿದ್ರೆ ಅದು ಘನ ಬಹುಪದೋಕ್ತಿ. ಎಮ್ಮರ ಘಾತ 3 ಅಥವಾ √2 ಎಕ್ಸರ ಘಾತ 3 - ಎಕ್ಸರ ಘಾತ 2 + ಎಕ್ಸರ ಘಾತ 3 ಗರಿಷ್ಠ ಘಾತ ಏನಿದೆ? 3. ಆದ್ದರಿಂದ ಇದು ಘನ ಬಹುಪದೋಕ್ತಿ. 4x³ + 2x² - 4x + 1 ಘಾತ ಗರಿಷ್ಠ ಘಾತ 3 ಆಗಿದ್ರೆ ಅದು ಘನ ಬಹುಪದೋಕ್ತಿ. ಇವೆಲ್ಲ ಘನ ಬಹುಪದೋಕ್ತಿಗೆ ಉದಾಹರಣೆಗಳಾದವು. ಇನ್ನು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಯಾವ ಥರ ಅದನ್ನು ನಾವು ಆದರ್ಶ ರೂಪದಲ್ಲಿ ಬರಿತೀವಿ? p(x) = ax + b. ಡಿಗ್ರಿ 1 ಆಗಿದ್ರೆ ax + b ಇದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ಹಾಗಾದರೆ ಇಲ್ಲಿ a ಮತ್ತು b ಎಂಥ ಸಂಖ್ಯೆಗಳಾಗಿರಬೇಕು? ರಿಯಲ್ ನಂಬರ್ಸ್. ಆರ್ ಅಂದರೆ ಎ ಮತ್ತು ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳಾಗಿರಬೇಕು. ಎ ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ, ಇಲ್ಲಿ ಗಮನಿಸ್ರಿ, ಎ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಏನು? ಇದು ಎ ಪೂರ್ತಿ 0 ಆಗಿರಬಾರ್ದು ಅಂತ ಹೇಳ್ತಾರೆ. ಸಪೋಸ್ ಇಲ್ಲಿ ಎ ಇದು 0 ಆದ್ರೆ ಇದು ಟೋಟಲಿ 0 ಆಗಿಬಿಡ್ತದೆ. ಹಾಗಾದರೆ ಅದು ರೇಖಾತ್ಮಕ ಬಹುಪದೋಕ್ತಿ ಆಗಂಗಿಲ್ಲ.
ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಎ 0 ಆಗಿರಬಾರ್ದು ಅಂಥೇಳಿ. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಅಂದರೆ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ಕೊಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿಯೂ ಕೂಡ ಎ ಬಿ ಮತ್ತು ಸಿ ವಾಸ್ತವ ಸಂಖ್ಯೆಗಳು ಅಂದ್ರೆ ಆಗಿರಬೇಕು, ರಿಯಲ್ ನಂಬರ್ಸ್ ಆಗಿರಬೇಕು. ಇಲ್ಲಿಯೂ ಕೂಡ ಏನು ಹೇಳ್ತಾ ಇದ್ದಾರೆ, ಎ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಎ 0 ಆಗಿರಬಾರ್ದು. ಇದು ಎ 0 ಆದರೆ ಇದು ಪೂರ್ತಿ 0 ಆದಾಗ ಅದು ವರ್ಗ ಬಹುಪದೋಕ್ತಿ ಆಗಂಗಿಲ್ಲ, ಅದು ಏನಾಗ್ಬಿಡ್ತದ, ರೇಖಾತ್ಮಕ ಬಹುಪದೋಕ್ತಿ ಆಗ್ತದ. ಆದ್ದರಿಂದ ಎ 0 ಆಗಿರಬಾರ್ದು. ಘನ ಬಹುಪದೋಕ್ತಿ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಇಲ್ಲಿ ಎ ಬಿ ಸಿ ಮತ್ತು ಡಿಗಳು ಏನು, ರಿಯಲ್ ನಂಬರ್ಸ್. ಎ ಇಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಮುಂದೆ ನೋಡೋಣಂತ. ಇಲ್ಲೇ ನೀವು ಈ ಒಂದು ಹಿಂದೆ ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಯ ಡೆಫಿನೇಷನ್ನನ್ನು ಕೂಡ ನೋಡ್ಕೋಬೇಕು, ಅವುಗಳ ಉದಾಹರಣೆಯನ್ನು ಕೂಡ ನೋಡಬೇಕು. ಮಹತ್ತಮ ಘಾತನೂ ಕೂಡ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಈಗ ಬಹುಪದೋಕ್ತಿಗಳ ಶೂನ್ಯತೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಈಗ ಒಂದು ಬಹುಪದೋಕ್ತಿ ಇದೆ, ಉದಾಹರಣೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3 ಅಂತ ಒಂದು ಬಹುಪದೋಕ್ತಿ ಇದೆ. ಇದರ ಶೂನ್ಯತೆ ಅಂತಂದರೆ ಈಗ ನಾನು ಎಕ್ಸ್ರ ಬೆಲೆ 1 ಈ ಒಂದು ಬಹುಪದೋಕ್ತಿ ಎಕ್ಸ್ರ ಬೆಲೆ 1 ಹಾಕಿ ಏನು ಬರ್ತದ ಉತ್ತರ ಅನ್ನೋದನ್ನು ಗಮನಿಸೋಣ. ಎಕ್ಸ್ರ ಬೆಲೆ 1 ಅಂತ ಹಾಕ್ತೇನೆ. ಈಗ ಪಿ ಆಫ್ 1 ಎಕ್ಸ್ ಬದಲಾಗಿ ಏನು ತೊಗೊಳ್ಳೋನು, 1 ತೊಗೊಂಡ 1ರ ವರ್ಗ, ಈ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲ ಅಲ್ಲಿ 1 ಹಾಕೊಳ್ಳೋದು. 1ರ ವರ್ಗ ಮೈನಸ್ 2 ಗುಂಡ್ಲೆ 1 ಮೈನಸ್ 3, 1ರ ವರ್ಗ 1 ಮೈನಸ್ 2 ಗುಂಡ್ಲೆ 1, ಇವೆರಡು ಗುಣಾಕಾರ ಮಾಡಬೇಕು. 2 ಗುಂಡ್ಲೆ 1 2 ಮೈನಸ್ 3 1 ಮೈನಸ್ 5 ಹೇಗೆ ಬಂತಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಯಿತು. 3 ಒಳಗೆ 2 ಕೂಡಿಸಿದ್ರೆ 5 ಆಯಿತು. ಮೈನಸ್ 5ರಲ್ಲಿ 1 ಕಳೆದ್ರೆ ಮೈನಸ್ 4 ಆಯಿತು. ಹಾಗಾದರೆ ಈ ಒಂದು ಬಹುಪದೋಕ್ತಿಯಲ್ಲಿ 1 ಹಾಕಿದರೆ, ಎಕ್ಸ್ರ ಬೆಲೆ 1 ಹಾಕಿದರೆ ಮೈನಸ್ 4 ಬಂತು. ಮೈನಸ್ 4 ಬಂದ್ರೆ ಅದು ಬಹುಪದೋಕ್ತಿ ಶೂನ್ಯತೆ ಅಲ್ಲ. ಶೂನ್ಯತೆ ಅಂದರೆ ಏನು, ನಾವು ಯಾವುದೇ ಒಂದು ಬೆಲೆಯನ್ನು ಆ ಒಂದು ಬಹುಪದೋಕ್ತಿಗೆ ಹಾಕಿದರೆ ಅದು 0 ಬರಬೇಕು ಉತ್ತರ. ಅದು 0 ಬರಲಿಲ್ಲ ಅಂದರೆ ಅದು ಶೂನ್ಯತೆ, ಆ ಬಹುಪದೋಕ್ತಿ ಶೂನ್ಯತೆ ಅಲ್ಲ ಅಂಥೇಳಿ ಅನಿಸ್ಕೊಳ್ತದೆ. ನೆಕ್ಸ್ಟ್ ಇಲ್ಲೇ ಇನ್ನೊಂದು ಬೆಲೆಯನ್ನು ಹಾಕೋಣ. ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಹಾಕೋಣ. ಅದೇ ಒಂದು ಬಹುಪದೋಕ್ತಿಗೆ ಎಕ್ಸ್ರ ಬೆಲೆ 3 ಹಾಕಿದ್ರೆ 3ರ ವರ್ಗ ಮೈನಸ್ 2 ಗುಂಡ್ಲೆ 3 ಮೈನಸ್ 3 3ರ ವರ್ಗ 3 3ಲೆ 9 ಆಯಿತು. 9 ಮೈನಸ್ 2 3ಲೆ 6 ಮೈನಸ್ 3 9 ಹಾಗೆ ಬರ್ಕೊಂಡು ಮೈನಸ್ ಮೈನಸ್ ಪ್ಲಸ್ 6ರಲ್ಲಿ 3 ಕೂಡಿಸಿದ್ರೆ ಮೈನಸ್ 9, 9ರಲ್ಲಿ 9 ಕಳೆದ್ರೆ 0. ಅಂದ್ರೆ ಯಾವ ಬೆಲೆಯನ್ನು ಹಾಕಿದರೆ 0 ಬಂತ, ಎಕ್ಸ್ರ ಬೆಲೆ 3 ಹಾಕಿದಾಗ 0 ಬಂದಾಗ ಇದು ಬಹುಪದೋಕ್ತಿ ಶೂನ್ಯತೆ ಆಗಿದೆ ಅಂಥೇಳಿ ನಾವು ಇಲ್ಲಿ ಹೇಳ್ತೇವೆ. ಹಾಗಾದರೆ ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದರೆ ಏನು, ಅದು ಹೇಗೆ ಕಂಡುಹಿಡಿಯುವುದು, ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿ ಅಂದರೆ ಏನು, ಮತ್ತು ಬಹುಪದೋಕ್ತಿ ಶೂನ್ಯತೆ ಬಗ್ಗೆ ಈ ಒಂದು ವಿಡಿಯೋದಲ್ಲ ನಾವು ಇವತ್ತು ಹೇಳಿಕೊಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತೇನೆ.